ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ನಿಜವಾದ ಸೌಂದರ್ಯ, ಅಂದ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ದೇಹ ಸೌಂದರ್ಯನೇ ಸೌಂದರ್ಯನಾ? ಖಂಡಿತ ಅಲ್ಲ. ಅಂದ ಸೌಂದರ್ಯ ಎಲ್ಲ ಕಡೆ ಇದೆ, ಎಲ್ಲೆಲ್ಲೂ ಇದೆ. ಸೌಂದರ್ಯ ಸುಂದರವಾದ ಪ್ರಕೃತಿ, ನೀಲಿ ಆಕಾಶ, ನಕ್ಷತ್ರಗಳು, ಚಂದಮಾಮ, ಸೂರ್ಯ ಹುಟ್ಟೋದು, ಮುಳುಗೋದು, ಆ ಕಲರ್ಫುಲ್ ಆಕಾಶದಲ್ಲಿ ಚೇಂಜ್ ಆಗ್ತಾವಂತ ಕಲರ್‌ಗಳು, ರೆಡ್ಡಿಶು, ಆರೆಂಜು, ಯಾವ್ಯಾವ ಬಣ್ಣ ಚೇಂಜ್ ಆಗುತ್ತೆ ಸೂರ್ಯ ಹುಟ್ಟುವಾಗ ಮುಳುಗ್ಬೇಕಾದ್ರೆ. 7 ಬಣ್ಣದ ಕಾಮನಬಿಲ್ಲು, ಗಿಡ, ಮರಗಳು, ಹರಿಯೋ ನದಿ, ಜಲಪಾತಗಳು, ಪ್ರಾಣಿ, ಪಕ್ಷಿಗಳು, ಸುಂದರವಾದ ಸ್ಥಳಗಳು, ಅಲ್ಲಿಯವರ ವೇಷಭೂಷಣಗಳು, ಪಂಚಭೂತಗಳು, ಸುಂದರ ಸೃಷ್ಟಿ, ಸೃಷ್ಟಿಯ ಕಣ ಕಣದಲ್ಲೂ ಅಣು ಅಣುವಿನಲ್ಲೂ ಸೌಂದರ್ಯ ಅನ್ನೋದು ತುಂಬಿ ತುಳುಕ್ತಾ ಇದೆ. ಆದ್ರೆ ಅದನ್ನ ನೋಡುವಂತ ಕಣ್ಣು ನಾವು ಸ್ವಲ್ಪ ತೆರಿಬೇಕಾಗತ್ತೆ. ಆಗ ನಿಜವಾಗ್ಲೂ ಎಷ್ಟು ಅಂದ ಸೌಂದರ್ಯ ಇದೆ ಅಂತಂದ್ರೆ ಯು ಕುಡಂಟ್ ಇಮ್ಯಾಜಿನ್. ನನಗ್ ಕೂಡ ಸ್ವಲ್ಪ ವರ್ಷಗಳ ಹಿಂದೆ ಇದು ಗೊತ್ತಿರ್ಲಿಲ್ಲ. ನನಗೆ ಗೊತ್ತಿಲ್ದಲೆ ಅದನ್ನ ಅನುಭವ ಮಾಡ್ತಾ 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 ಈಗ ನನ್ನ ಅನುಭವಗಳನ್ನ ಹೇಳ್ಕೊಳ್ಳೋ ಲೆವೆಲ್‌ಗೆ ನಾನ್ ಟ್ರೈನ್ ಆಗಿದ್ದೀನಿ ಅಂತಂದ್ರೆ ನನಗೂ ಕೂಡ ತುಂಬಾ ಸಂತೋಷ ಆಗತ್ತೆ. ಜಸ್ಟ್ ನೀವು ಹೊರಗಡೆ ಗಾಳಿಯಲ್ಲಿ ವಾಕ್ ಮಾಡ್ತಾ, ಆ ಗಾಳಿ ನಿಮ್ಮ ಚರ್ಮವನ್ನ ತಾಕ್ತಾ ಇರೋದನ್ನ ಅನುಭವ ಮಾಡಿ. ಎಷ್ಟು ಒಳಗೆ ಅದು ದೇಹನ ಮಾತ್ರನೇ ಅಲ್ಲ, ನಮ್ಮೊಳಗೆ ನಮ್ಮ ಮನಸ್ಸನ್ನು ಕೂಡ ಆಹ್ಲಾದವಾಗಿ ನಮ್ಮನ್ನ ಹೀಲ್ ಮಾಡ್ತಾ ಇರುತ್ತೆ. ಸಾಯಂಕಾಲದ ಹೊತ್ತು ನಾನು ವಾಕ್ ಮಾಡ್ಬೇಕಾದ್ರೆ ನೀಲಿ ಆಕಾಶ, ತೆಂಗಿನ ಮರಗಳಿದೆ ನಮ್ಮನೆ ಹತ್ರ. ಅದ್ರದ್ದು ನೀಲಿ ಆಕಾಶದ ಬ್ಯಾಕ್‌ಗ್ರೌಂಡ್ ಅಲ್ಲಿ ತೆಂಗಿನ ಮರ ಕಾಣಿಸ್ತಾ ಇರುತ್ತೆ. ಸೈಡಲ್ಲಿ ನಕ್ಷತ್ರಗಳು, ಚಂದಮಾಮ ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ನಾನ್ ನಿಂತ್ಕೊಂಡು ಆಕಾಶನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಅಷ್ಟು ಅಂದವಾಗಿರುತ್ತೆ. ಒಂದೊಂದ್ಸಲಿ ಒಂದ್ 5, 10 ನಿಮಿಷ ಅದನ್ನ ನೋಡ್ಕೊಂಡೇ ನಿಂತಿರ್ತೀನಿ ನಾನು. ಜಸ್ಟ್ ಆ ಅಂದನ ಸವಿತೀನಿ ನಾನು. ಕೆಲವು ವರ್ಷಗಳ ಮುಂದೆ ಇದನ್ನೆಲ್ಲ ಮಾಡೋದು ನನಗೂ ಕೂಡ ಗೊತ್ತಿರ್ಲಿಲ್ಲ. ಬಟ್ ಅಭ್ಯಾಸ ಆಗಿರೋದ್ರಿಂದ ಈಗ ಅದ್ರ ಅನುಭವ, ನಿಜವಾದ ಅಂದ ಸೌಂದರ್ಯ ಏನು ಅನ್ನೋದನ್ನ ನೋಡೋಂಥ ಕಣ್ಣು ಭಗವಂತ ಕೊಟ್ಟಿರೋದಕ್ಕೆ ಪ್ರತಿಯೊಂದ್ರಲ್ಲೂ ಅಂದ ಸೌಂದರ್ಯ ಕಾಣಿಸುತ್ತೆ ನನ್ಗೀಗ. ನಾವು ಮಾಡೋ ಪ್ರತಿ ಕೆಲಸದಲ್ಲೂ, ನಾವು ಉಪಯೋಗಿಸೋ ಪ್ರತಿ ವಸ್ತುನಲ್ಲೂ ಸೌಂದರ್ಯ ಅನ್ನೋದಿದೆ. ನಮ್ಮ ಮಾತಿನಲ್ಲಿ, ನಡವಳಿಕೆಯಲ್ಲಿ, ನಮ್ಮ ಬುದ್ಧಿ, ಗುಣಗಳಲ್ಲಿ, ದೇಹ ಸೌಂದರ್ಯದಲ್ಲಿ, ಎಲ್ಲದರಲ್ಲೂ ಕೂಡ ಅಂದ ಸೌಂದರ್ಯ ಅನ್ನೋದು ತುಂಬಿ ತುಳುಕ್ತಿದೆ. ಆದ್ರೆ ದೇಹ ಸೌಂದರ್ಯ ಮಾತ್ರನೇ ನಿಜವಾದ ಅಂದ ಅಂತ ಅನ್ಕೊಂಡು, ಅದು ಮಾತ್ರನೇ ಅಂದ ಅಂತ ನೋಡ್ತಿರೋದ್ರಿಂದಾನೇ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಅನ್ನೋದು ಫೇಸ್ ಮಾಡ್ತಾ ಇದೆ. ಫೇಸ್ ಮಾಡ್ತಾ ಇದ್ದಾರೆ. ಕೇವಲ ದೇಹ ಸೌಂದರ್ಯಕ್ಕೆ ಮರಳಾಗಿ ಅದೇ ಪ್ರೀತಿ ಅಂತ ತಿಳ್ಕೊಂಡು ಲವ್ ಫೇಲ್ಯೂರ್ಸ್ ಜಾಸ್ತಿ ಆಗ್ತಿದೆ. ಮದ್ವೆ ಆದವರು ಡಿವೋರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಅದ್ರಲ್ಲೂ ಲವ್ ಮ್ಯಾರೇಜಸ್ ತುಂಬಾ ಬೇಗ ಡಿವೋರ್ಸ್ ತಗೊಳ್ತಾ ಇದ್ದಾರೆ ಅಂತ ನಾನು ಯಾವ್ದೋ ತೆಲುಗುನಲ್ಲಿ ರೀಲ್ಸ್ ನೋಡ್ತಾ ಇದ್ದೆ. ಅದ್ರಲ್ಲಿ ಶಿ ಈಸ್ ಎ ಲಾಯರ್. ಅವರು ಹೇಳಿದಂಥದ್ದು ಅರೇಂಜ್ ಮ್ಯಾರೇಜ್ ಕೂಡ ಡಿವೋರ್ಸ್ ಆಗ್ತಿದೆ. ಆದ್ರೆ ಲವ್ ಮ್ಯಾರೇಜಸ್ ತುಂಬಾ ಫಾಸ್ಟ್ ಆಗಿ ಡಿವೋರ್ಸ್‌ಗೆ ಬರ್ತಾ ಇದ್ದಾರೆ. ಮದ್ವೆ ಆಗಿ 3, 6 ತಿಂಗಳಾಗಿರಲ್ಲ ಅಷ್ಟು ಬೇಗ ಡಿವೋರ್ಸ್‌ಗೆ ನಿಂತಿರ್ತಾರೆ. ಡಿವೋರ್ಸ್ ಕೇಸ್‌ನ ಲಿಸ್ಟೇ ತುಂಬಾ ಬಂಡಿಗಟ್ಲೆ ಆಗ್ತಿದೆ ಫೈಲ್ಸ್ ಅಂತ ಹೇಳ್ದಾಗ, ಏನಕ್ಕೆ ಹೀಗಾಗ್ತಿದೆ ಅಂತ ನಾನು ಮೆಡಿಟೇಷನ್ ಮಾಡಿದಾಗ ದಿಸ್ ಈಸ್ ಆಲ್ಸೋ ಒನ್ ರೀಸನ್, ಒಂದು ಕಾರಣ ಅನ್ನೋಂಥದ್ದು ನನಗ್ ಗೊತ್ತಾಯ್ತು. ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅಂದ ಅನ್ನೋದು ಯಾವಾಗ್ಲೂ ಆಕರ್ಷಣೆ ಮಾಡುತ್ತೆ. ಕೇವಲ ದೇಹ ಸೌಂದರ್ಯದ ಆ ಆಕರ್ಷಣೆಗೆ ಮಾತ್ರನೇ ಬೀಳೋದ್ರಿಂದ ಲವ್ ಫೇಲ್ಯೂರ್, ಡಿವೋರ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರೋವಂಥದ್ದು. ದೇಹ ಸೌಂದರ್ಯದ ಆ ಆಕರ್ಷಣೆ ಏನಿದೆ, ಕೆಲವೇ ವರ್ಷಗಳಲ್ಲಿ ಅದು ಇಳಿತಾ ಹೋಗುತ್ತೆ. ದೇಹಕ್ಕೆ ವಯಸ್ಸಾಗತ್ತೆ, ಅದು ಇಳಿತಾ ಹೋಗುತ್ತೆ. ಹಾಗೆ ಆ ಆಕರ್ಷಣೆ ಕೂಡ ಬಿಡ್ತಾ ಹೋಗುತ್ತೆ. ಆಕರ್ಷಣೆ ದೂರ ಆಗ್ಬಿಡತ್ತೆ. ಅದಕ್ಕೆ ಮದುವೆ ಆಗಿ ಕೆಲವ್ರು ಡಿವೋರ್ಸ್ ತಗೊಳ್ತಾ ಇದ್ದಾರೆ, ಓಕೆ. ಮದುವೆ ಆಗಿ ಜೊತೆಲಿ ಇರೋರು ಕೂಡ ನನ್ನ ಹೆಂಡತಿ, ನನ್ನ ಗಂಡ ನನ್ ಕಡೆಗೆ ಬರ್ತಿಲ್ಲ, ನನ್ನಿಂದ ದೂರ ಓಡ್ತಾ ಇದ್ದಾರೆ. ಅವ್ರಿಗೆ ನನ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ನನ್ ಕಡೆ ನೋಡೋದಿಲ್ಲ ಅನ್ನೋಂಥ ಪ್ರಾಬ್ಲಮ್ ಮದುವೆ ಆಗಿ ಗಂಡ ಹೆಂಡತಿ ಮಧ್ಯ ಕೂಡ ಇದೆ. ಮದುವೆ ಆಗಿ ಹೊಸದ್ರಲ್ಲಿ ಹೀಗಿರ್ಲಿಲ್ಲ. ಅವಾಗ ತುಂಬಾ ಚೆನ್ನಾಗಿದ್ರು. ಆದ್ರೆ ಈಗ ಚೇಂಜ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಾಬ್ಲಮ್ ಕಾಮನ್ ಇರುತ್ತೆ ಎಲ್ಲಾದ್ರೂ ಆಲ್ಮೋಸ್ಟ್. ಸೊ
ಇದೇ ಮೇನ್ ರೀಸನ್ ದೇಹ ಸೌಂದರ್ಯಕ್ಕೆ ಅಟ್ರಾಕ್ಟ್ ಆಗ್ತಾ ಇರೋದು ಅನ್ನುವಂಥದ್ದು. ನಿಜವಾದ ಸೌಂದರ್ಯ ನಮ್ಮಲ್ಲಿ ಇರುವಂಥ ಒಳ್ಳೆ ಗುಣಗಳು, ನಮ್ಮ ವಿದ್ಯೆ, ಜ್ಞಾನ, ಕಲೆ, ಸಂಪಾದನೆ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳುವಂಥ ರೀತಿ, ಎಂಥದ್ದೇ ಕಷ್ಟ ಬರ್ಲಿ ಎದೆ ಕೊಟ್ಟು ನಿಲ್ಲುವಂಥ ಧೈರ್ಯ, ಪ್ರಾಬ್ಲಮ್‌ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗುವಂಥ ಸಾಹಸ, ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡೋ ಅಂಥದ್ದು, ಎಲ್ಲಾರ್ನೂ ಗೌರವಿಸುವಂಥದ್ದು, ನಿಷ್ಕಲ್ಮಶವಾದಂಥ ಪ್ರೀತಿ, ವಾತ್ಸಲ್ಯ, ಮಮಕಾರ, ಯಾವಾಗ್ಲೂ ನಗ್ನಗ್ತಾ ಇದ್ದು ಎಂಥದ್ದೇ ನೋವು, ಪರಿಸ್ಥಿತಿ, ದುಃಖಗಳು ಬಂದ್ರೂ ಕೂಡ ಅದನ್ನ ಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಯಾವಾಗ್ಲೂ ಎಂಥದ್ದೇ ಪರಿಸ್ಥಿತಿಯಲ್ಲಿ ನಗ್ನಗ್ತಾ ಇರುವಂಥ ಒಂದು ಗುಣ. ನಾವು ಯಾವಾಗ್ಲೂ ಕಲಿತಾ ಇರೋದು, ನಾವು ಕಲ್ತಿದ್ದನ್ನ ಬೇರೆಯವ್ರಿಗೆ ಕಲ್ಸೋದು. ನಾವು ಕಲ್ತಿದ್ದನ್ನ ಇನ್ನೊಬ್ರಿಗೆ ಹೇಳ್ಕೊಡೋದು. ಅವರು ವೃದ್ಧಿ ಆಗೋದಕ್ಕೆ, ಸಮೃದ್ಧಿಯ ದಾರಿಯಲ್ಲಿ ಅವರು ಹೋಗೋದಕ್ಕೆ ಅವ್ರಿಗೆ ಸರಿಯಾದ ದಾರಿಯನ್ನ ತೋರ್ಸೋದು, ಮಾರ್ಗದರ್ಶನವನ್ನ ಕೊಡೋದು. ನಾವು ಬೆಳೀತಾ ನಮ್ಮ ಜೊತೇಲಿ ಇರೋರನ್ನು, ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ನಮ್ಮ ಸುತ್ತ ಇರೋರು, ನಮ್ಮ ಸಮಾಜನೂ ಕೂಡ ನಮ್ಮ ರೀತಿಯಲ್ಲೇ ಬೆಳೆಯೋದಕ್ಕೆ ಸಹಾಯ ಮಾಡುವಂಥದ್ದು. ಟೋಟಲಿ ಇದೆಲ್ಲ ನಮ್ಮ ಒಳ್ಳೆ ಒಳ್ಳೆ ಗುಣಗಳನ್ನ ನಾವು ಒಳಗೆ ಬೆಳೆಸ್ಕೊಳ್ಳೋದು, ನಮ್ಮ ಆಂತರಿಕ ಸೌಂದರ್ಯ ಅನ್ನೋದನ್ನ ಹೆಚ್ಚಿಸುತ್ತೆ. ಯಾವಾಗ ನಾವು ನಮ್ಮ ಆಂತರಿಕ ಸೌಂದರ್ಯವನ್ನ ನಾವು ನಮ್ಮೊಳಗೆ ಹೆಚ್ಚಿಸ್ಕೊಳ್ತಾ ಹೋಗ್ತೀವಿ, ನಾವು ಒಂದು ಸುಂದರವಾದ, ಪವಿತ್ರವಾದ ಆತ್ಮ ಆಗ್ತೀವಿ. ಅದೇ ನಿಜವಾದ ಸೌಂದರ್ಯ ಅಂತಂದ್ರೆ. ಇದು ನಿಜವಾದ ಸೌಂದರ್ಯ ಓಕೆ. ಆದ್ರೆ ದೇಹ ಸೌಂದರ್ಯಕ್ಕೆ ವ್ಯಾಲ್ಯೂನೇ ಇಲ್ವಾ? ಖಂಡಿತ ವ್ಯಾಲ್ಯೂ ಇದೆ. ಪ್ರತಿ ಒಂದಕ್ಕೂ ಜೀವನದಲ್ಲಿ ಅದರದೇ ಆದ ಸ್ಥಾನ ಅನ್ನುವಂಥದ್ದಿದೆ. ಆದ್ರೆ ದೇಹ ಸೌಂದರ್ಯವೇ ಎಲ್ಲ ಅಲ್ಲ. ಆದರೆ ದೇಹ ಸೌಂದರ್ಯಕ್ಕೂ ಕೂಡ ಅದರದೇ ಆದಂಥ ಸ್ಥಾನ ಇದೆ. ಉದಾಹರಣೆಗೆ ಈಗ ಗಂಡಸ್ರು, ಹೆಂಗಸ್ರು ಎಲ್ಲರೂ ಕೂಡ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ಅಪ್ಪ ಅಮ್ಮ ಟಯರ್ಡ್ ಆಗಿ ಮನೆಗ್ ಬಂದ್ರು. ಆಗ ಅವ್ರ ಮಕ್ಕಳು ಮುದ್ದಾದ ಮುಖ ನೋಡಿದ್ರು, ಅವ್ರು ನಗ್ನಗ್ತಾ ಆಟ ಆಡ್ಕೊಂಡಿದ್ದಾರೆ ಅದನ್ನ ನೋಡ್ತಿದ್ದಂಗೆನೆ, ಬಂದಿದ್ ತಕ್ಷಣ ಅವ್ರಿಗೆ ಅದನ್ನ ನೋಡಿದ್ಮೇಲೆ, ಮಕ್ಳು ನಗ್ನಗ್ತಾ ಇರೋದನ್ನ ನೋಡ್ತಿದ್ದಂಗೆನೆ, ಅವ್ರ ಟಯರ್ಡ್‌ನೆಸ್ಸು, ಬೇಜಾರು, ನೋವು ಎಲ್ಲ ಮರ್ತೋಗ್ಬಿಟ್ಟು ಆ ಮಕ್ಳ ಜೊತೆ ಅವರು ನಗೋದಕ್ ಸ್ಟಾರ್ಟ್ ಮಾಡ್ತಾರೆ. ಆ ದೇಹದ ಸುಸ್ತೇನಿದೆ ಅದು ಕೂಡ ಕಡಿಮೆ ಆಗಿ ಅವ್ರ ಎನರ್ಜಿ ಅಪ್‌ಲಿಫ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೇಹ ಸೌಂದರ್ಯದ ಮಹತ್ವ ಏನು ಅನ್ನೋದನ್ನ ನಾನು ಈಗ ಹೇಳ್ತಾ ಇದ್ದೀನಿ, ಸರಿಯಾಗಿ ತಿಳ್ಕೊಳ್ಳಿ. ಮತ್ತೆ ಅಂದವಾಗಿರುವಂಥ ಗಂಡ-ಹೆಂಡತಿ ಸಂಸಾರದಲ್ಲಿ ಅವ್ರು ನೋಡೋದಕ್ಕೆ ಅವ್ರ ಆಂತರಿಕ ಸೌಂದರ್ಯದ ಜೊತೆಯಲ್ಲಿ ದೇಹ ಸೌಂದರ್ಯ ಅನ್ನೋದಿದ್ದಾಗ, ಅವರು ಎಷ್ಟೇ ವಯಸ್ಸಾದ್ರೂ ಕೂಡ, ವಯಸ್ಸಾದ ನಂತರನೂ ಕೂಡ ಅವರಲ್ಲಿ ಆ ಆಕರ್ಷಣೆ, ಆ ಗಂಡ-ಹೆಂಡತಿ ಸಂಬಂಧ ತುಂಬಾ ವರ್ಷ ಲೀಡ್ ಮಾಡೋದಕ್ಕೆ ಆ ದೇಹದ ಸೌಂದರ್ಯದ ಆಕರ್ಷಣೆ ಅನ್ನೋದು ನಿಜವಾಗ್ಲೂ ದಂಪತಿಗಳಲ್ಲಿ ತುಂಬಾ ಮುಖ್ಯ ಆಗತ್ತೆ. ಗಂಡ-ಹೆಂಡತಿ ಸಂಬಂಧ ಹೇಗಿರ್ಬೇಕು ಅಂದ್ರೆ, ಮದುವೆ ಆಗಿ ಒಂದು 40-50 ವರ್ಷ ಆದ್ಮೇಲೆ ಅಂಥ ವಯಸ್ಸಾದಂಥ, ದೇಹಕ್ಕೆ ವಯಸ್ಸಾದಂಥ ಆ ವಯಸ್ಸಿನಲ್ಲೂ ಸಹ ಗಂಡ ಹೆಂಡತಿ ಅಲಂಕಾರ ಮಾಡ್ಕೊಂಡಿದ್ದನ್ನ ತುಂಟ ಕಣ್ಣಿಂದ, ಆ ನಾಟಿನೆಸ್ ದೃಷ್ಟಿಯಿಂದ ನೋಡ್ದಾಗ, ಹೆಂಡತಿ ಅದನ್ನ ನೋಡಿ ನಾಚಿಕೆಯಿಂದ ತಲೆ ತಗ್ಸಿದ್ರೆ ಅದು ನಿಜವಾದ ದಾಂಪತ್ಯ. ಅದು ನಿಜವಾದ ದೇಹ ಆಕರ್ಷಣೆ. ಅದು ನಿಜವಾದ ದೇಹ ಸೌಂದರ್ಯ. ನೆಕ್ಸ್ಟ್ ಬಂದು ಮನೇಲಿರ್ತೀವಿ ಅಂತ ಹೇಳ್ಬಿಟ್ಟು ಹಳೇ ನೈಟಿಗಳು ಹಾಕೊಳ್ಳೋದು, ಹಳೆ ಪಂಚೆ, ಹಳೆ ಟೀ ಶರ್ಟು, ಟ್ರ್ಯಾಕ್ ಪ್ಯಾಂಟ್‌ಗಳು ಹಾಕೊಂಡಿರುವಂಥದ್ದು. ಇದು ಖಂಡಿತ ನಿಲ್ಸಿ. ಇದರಿಂದ ನೀವು ದರಿದ್ರ ಲಕ್ಷ್ಮಿಯನ್ನ ಮನೆಯಲ್ಲಿ ಆಹ್ವಾನ ಮಾಡ್ತೀರಾ. ದರಿದ್ರ ಲಕ್ಷ್ಮಿ ಯಾವಾಗ್ಲೂ ನಿಮಗೆ ಕಷ್ಟ, ಪಾಠಗಳನ್ನ ಹೇಳ್ಕೊಡ್ತಾರೆ. ಯಾವುದು ಕೂಡ ಸೃಷ್ಟಿಯಲ್ಲಿ ತಪ್ಪು ಅಲ್ಲ, ಕೆಟ್ಟದ್ದು ಅಲ್ಲ, ಏನೂ ಅಲ್ಲ. ಯಾವಾಗ ಸೋಂಬೇರಿತನದಿಂದ ಮನುಷ್ಯ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವರ ಲೈಫ್‌ನಲ್ಲಿ ಮಹಾಲಕ್ಷ್ಮಿ ಹೋಗಿ, ಮಹಾಲಕ್ಷ್ಮಿಯ ಅಕ್ಕ, ಮಹಾಲಕ್ಷ್ಮಿದೇ ನೆರಳಲ್ಲಿ ಸೃಷ್ಟಿಯಾಗಿದ್ದಂಥದ್ದು ದರಿದ್ರ ಲಕ್ಷ್ಮಿ. ಮಹಾಲಕ್ಷ್ಮಿ ಜಗನ್ಮಾತೆ, ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮಹಾಲಕ್ಷ್ಮಿಯಾಗಿ ಎಕ್ಸಿಟ್ ಆಗಿ, ದರಿದ್ರ ಲಕ್ಷ್ಮಿಯಾಗಿ ಎಂಟ್ರಿ ಆಗಿ, ಮಕ್ಕಳಿಗೆ ಸರಿಯಾಗಿ ಪೆಟ್ಟು ಕೊಟ್ಟು ಪಾಠವನ್ನ ಕಲಿಸ್ತಾರೆ. ಸೊ ಆದ್ರಿಂದ ಯಾವಾಗ್ಲೂ ಕೂಡ ಮನೆಯಲ್ಲಿ ನೀಟಾಗಿರಿ. ನೈಟಿ, ಟ್ರ್ಯಾಕ್ ಪ್ಯಾಂಟು, ನೈಟ್ ಸೂಟ್ಸ್ ಎಲ್ಲ ಏನಕ್ಕಿದೆ? ರಾತ್ರಿ ಹೊತ್ತು ಹಾಕೊಳ್ಳೋದಕ್ಕೆ. ಅದಕ್ಕೋಸ್ಕರ ಪ್ರತಿದಿನ ನೀಟಾಗಿ ಸ್ನಾನ ಮಾಡಿ, ಒಗೆದಿರುವಂಥ ಮಡಿ ಬಟ್ಟೆಗಳನ್ನ ನೀಟಾಗಿ ಐರನ್ ಮಾಡಿ ಹಾಕ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀಟಾಗಿ ಕ್ಲೀನಾಗಿ ರೆಡಿಯಾಗಿ. ಅದ್ರಿಂದ
ದರಿದ್ರ ಲಕ್ಷ್ಮಿ ಎಕ್ಸಿಟ್ ಆಗಿ ಮಹಾಲಕ್ಷ್ಮಿ ಎಂಟ್ರಿ ಆಗೋದಕ್ಕೆ ನಿಮ್ಮ ಲೈಫ್‌ನಲ್ಲಿ ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಕ್ಲೀನ್‌ನೆಸ್ ಅನ್ನುವಂಥದ್ದು, ನಮ್ಮ ದೇಹ ಸೌಂದರ್ಯ ಅನ್ನುವಂಥದ್ದು. ಕಾಲಿನ ಉಗುರಿಂದ ತಲೆ ಕೂದಲುವರೆಗೂ ನೀಟಾಗಿ ಮೇಂಟೈನ್ ಮಾಡಿ. ಕಾಲಿನ ಕಾಲು, ಕೈ ಉಗುರುಗಳನ್ನ ಟೈಮ್‌ಗೆ ಕರೆಕ್ಟಾಗಿ ಕಟ್ ಮಾಡಿ, ಅದನ್ನ ಗಲೀಜೆಲ್ಲ ತೆಗ್ದು ನೀಟಾಗಿ ಇಟ್ಕೊಳ್ಳಿ. ಪೆಡಿಕ್ಯೂರ್, ಮೆನಿಕ್ಯೂರ್ ಮಾಡಿಸ್ಕೊಳ್ಳಿ. ಆಮ್, ನೇಲ್ ಪಾಲಿಶ್ ನೀಟಾಗಿ ಹಚ್ಕೊಳ್ಳಿ. ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡಿ. ಸದ್ಯಕ್ಕೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಇಲ್ಲ ಅಂದ್ರೂನು ಮುಂದಕ್ಕೆ ಖಂಡಿತ ಸಿಕ್ಕತ್ತೆ. ಆದಷ್ಟು ನಿಮ್ಮ ಒಂದು ಅಂದವಾಗಿ ತಯಾರಾಗೋದಕ್ಕೆ ಬೇಕಾದಂತ ನ್ಯಾಚುರಲ್ ಪ್ರಾಡಕ್ಟ್ಸ್ ಅನ್ನೇ ಯೂಸ್ ಮಾಡಿ. ಹೇರ್ ಕೇರ್ ಮಾಡಿ, ಚೆನ್ನಾಗಿ ಕೂದಲನ್ನ ನೀಟಾಗಿ ಇಟ್ಕೊಳ್ಳಿ. ಸ್ಕಿನ್ ಕೇರ್ ಮಾಡಿ, ಹೋಲ್ ಬಾಡಿ ಚೆನ್ನಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಎಕ್ಸರ್ಸೈಸ್ ಮಾಡಿ, ಸರಿಯಾದ ಪೌಷ್ಟಿಕ ಆಹಾರವನ್ನ ತಗೊಳ್ಳಿ. ಅದರಿಂದ ದೇಹ ಸೌಂದರ್ಯ ಅನ್ನೋದು ನೀಟಾಗಿ ಬಾಡಿ ಫಿಟ್‌ನೆಸ್ ಅನ್ನೋದು ಬಂದ್ಬಿಡತ್ತೆ. ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ. ಅಕೇಶನ್‌ಗೆ ಕರೆಕ್ಟಾಗಿ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಇರ್ಬೇಕು. ಹಬ್ಬ, ಹರಿದಿನಗಳು, ಮದುವೆ ಆ ಥರ ಫಂಕ್ಷನಲ್ಲೆಲ್ಲ ಪಕ್ಕಾ ಟ್ರೆಡಿಷನಲ್ ಆಗಿ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳಿ. ಅದೇ ಸ್ಕೂಲು, ಕಾಲೇಜು, ಆಫೀಸ್‌ಗೆ ಹೋಗ್ತಾ ಇದ್ದೀರಾ ಡೈಲಿ ವೇರ್ ಅಂತಂದಾಗ ಆ ಯೂನಿಫಾರ್ಮ್‌ಗಳಾಗಿರಬಹುದು ಅಥವಾ ನಿಮಗೆ ಇಷ್ಟ ಬಂದಂತ ಡ್ರೆಸ್ ಕೋಡ್ ಇರೋಂಥ ಬಟ್ಟೆಗಳನ್ನಾಗಿರ್ಬೋದು ಹಾಕೊಳ್ಬೇಕು. ಇದು ಹೆಣ್ಣು ಮಕ್ಳಿಗೆ ಮಾತ್ರನೇ ಅಲ್ಲ, ಗಂಡು ಮಕ್ಳಿಗೆ ಕೂಡ. ಯಾಕೆ ಟ್ರೆಡಿಷನಲ್ ಡ್ರೆಸ್ ಕೋಡಲ್ಲಿ ಯಾವಾಗ್ಲೂ ಕೂಡ ಹೆಣ್ಣು ಮಕ್ಕಳು, ಹೆಂಗಸರು ಎಲ್ಲರೂ ಕೂಡ ಸರಸ್ವತಿ, ಲಕ್ಷ್ಮಿ, ಪಾರ್ವತಿಯ ರೂಪದಲ್ಲಿದ್ರೆ, ಗಂಡಸರಿಗೂ ಕೂಡ ಇದನ್ನ ಹೇಳ್ತಾ ಇದ್ದೀನಿ. ನೀವು ಕೂಡ ಹಬ್ಬ ಹರಿದಿನಗಳಲ್ಲಿ ಪಂಚೆ, ಶರ್ಟು, ಕುರ್ತಾ, ಪೈಜಾಮ ಇಂಥ ಟ್ರೆಡಿಷನಲ್ ಡ್ರೆಸ್‌ಗಳನ್ನ ಹಾಕೊಳ್ಳಿ. ಅದರಿಂದ ನೀವು ಕೂಡ ಬ್ರಹ್ಮ, ವಿಷ್ಣು, ಮಹೇಶ್ವರನ ಒಂದು ಎನರ್ಜಿಯನ್ನ ಅವೇಕನ್ ಮಾಡೋದಕ್ಕೆ ನಿಮ್ಮಲ್ಲಿ ಅದು ಹೆಲ್ಪ್ ಮಾಡುತ್ತೆ. ನೀವು ಕೂಡ ಆಫೀಸು, ಸ್ಕೂಲು, ಕಾಲೇಜ್ ಹೋಗ್ತಾ ಇದ್ದೀರಾ ಅಂದ್ರೆ ಅಲ್ಲಿಗೆ ತಕ್ಕಂಗೆ ಡ್ರೆಸ್ ಕೋಡ್‌ಗಳ ಹಾಕೊಳ್ಳಿ. ಕಾಲಕ್ಕೆ ತಕ್ಕಂಗೆ ಮಾಡರ್ನ್ ಆಗಿ ಡ್ರೆಸ್ ಮಾಡ್ಕೊಳ್ಳಿ. ಹೊರಗಡೆ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ತಿರುಗ್ತಾ ಇದ್ದೀರಾ, ಗುಡ್ ಟೀ ಶರ್ಟ್, ಟ್ರೌಸರ್ಸ್, ಕಾಲಕ್ಕೆ ತಕ್ಕಂಗೆ ಮಾಡರ್ನ್ ಆಗಿ ರೆಡಿ ಆಗಿ. ಸ್ಪೆಷಲಿ ಇಲ್ಲಿ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು, ಮಾಡರ್ನ್ ಆಗಿ ರೆಡಿ ಆಗುವಂಥದ್ದು ಅಂದ್ರೆ, ನಾವು ಭಾರತೀಯರು ಈ ಮಣ್ಣಿನಲ್ಲಿ ಹುಟ್ಟಿದವರು. ಸೊ, ನಾವು ಡ್ರೆಸ್ ಮಾಡ್ಕೊಳ್ಳೋಂಥ ರೀತಿ ನಾವೆಲ್ಲೇ ಹೋದ್ರೂ ಕೂಡ ಇವರು ಭಾರತೀಯರು ಅಂತ ಗುರುತಿಸೋ ಥರ ಇರಬೇಕು. ನಾವು ನಮ್ಮ ಒಂದು ಭಾರತವನ್ನ ರೆಪ್ರೆಸೆಂಟ್ ಮಾಡಬೇಕು. ನಮ್ಮ ವೇಷಭೂಷಣ ಹಾಗಿರ್ಬೇಕು. ನಾವೆಲ್ಲೇ ಹೋದ್ರೂ ಅವರು ನೋಡಿದ ತಕ್ಷಣ ಇವರು ಭಾರತೀಯರು ಅಂತ ಗೊತ್ತಾಗ್ಬೇಕು. ಆ ರೀತಿಯಲ್ಲಿ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅನ್ನೋದು ಯಾವಾಗ್ಲೂ ಕೂಡ ಇರಬೇಕು. ಕಾಲಕ್ಕೆ ತಕ್ಕಂಗೆ ಮಾಡರ್ನ್ ಆಗಿ ಬಟ್ಟೆ ಹಾಕಿ. ಕೆಲವರು ತುಂಬಾ ಓವರ್ ಆಗಿ ಆಡ್ತಾರೆ. ಸ್ವಲ್ಪ ಡೀಪ್ ಬ್ಲೌಸ್ ಹಾಕೊಂಡ್ರೆ, ತುಂಬಾ ಇಷ್ಟೊಂದು ಡೀಪ್ ಹಾಕೊಂತಾರೆ ಹೆಣ್ಣುಮಕ್ಳು ಹಂಗೆ ಅಂತ ಅನ್ನೋದು. ಇಲ್ಲಾಂದ್ರೆ ಡ್ರೆಸ್ ಕೋಡ್‌ಗೆ ತಕ್ಕಂಗೆ ಹಾಫ್ ಸ್ಕರ್ಟ್‌ಗಳೇನಾದ್ರೂ ಹಾಕಿದ್ರೆ, ಇಷ್ಟು ಕಾಲ್ ಕಾಣಿಸೋ ತರ ಬಟ್ಟೆ ಹಾಕೊಂಡಿದ್ಯಾ ಅಂತ ಅಷ್ಟೆಲ್ಲ ಓವರ್ ಆಗಿ ಆಡಿದ್ರೆ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ಕಾಲಕ್ಕೆ ತಕ್ಕ ಹಾಗೆ ಸ್ವಲ್ಪ ಮಾಡರ್ನ್ ಆಗಿರ್ಬೇಕಾಗಿರೋದು ತುಂಬಾನೇ ಇಂಪಾರ್ಟೆಂಟ್. ಎಷ್ಟೋ ಜನ ಗಂಡು ಮಕ್ಳಿಗೆ, ಗಂಡಸರಿಗೆ ತುಂಬಾ ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಕೊಳ್ಳೋಂಥ ಹೆಣ್ಣು ಮಕ್ಕಳು, ಹೆಂಗಸರು ಇಷ್ಟ ಆಗೋದಿಲ್ಲ. ಸ್ವಲ್ಪ ಕಾಲಕ್ಕೆ ತಕ್ಕಂಗೆ ಮಾಡರ್ನ್ ಆಗಿರ್ಬೇಕು ಅನ್ನೋಂಥ ಆಸೆ ಗಂಡು ಮಕ್ಳಿಗೆ, ಗಂಡಸರಿಗಿರುತ್ತೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನಿಮ್ಮ ಹುಡುಗನಿಗೆ, ನಿಮ್ಮ ಗಂಡನಿಗೆ ಇಷ್ಟ ಆಗೋ ತರ ಇರಬೇಕು. ಆದರೆ ಯಾವುದೇ ರೀತಿಯಲ್ಲಿ ನೀವು ಡ್ರೆಸ್ ಮಾಡ್ಕೊಂಡ್ರು ನಾವು ನಮ್ಮತನವನ್ನ ಯಾವಾಗ್ಲೂ ಕೂಡ ಸೂಸ್ಬೇಕು. ಈಗ ಮದ್ವೆ ಆಗ್ದಲೇ ಇರೋ ಹೆಣ್ಣು ಮಕ್ಕಳನ್ನ ನೋಡಿದ್ರು ಅಂತಂದ್ರೆ, ಈ ಹುಡುಗಿ ನನಗೆ ಹೆಂಡತಿಯಾಗಿ ಸಿಕ್ಕಿದ್ರೆ ನನ್ನ ಅದೃಷ್ಟ ಕುಲಾಯಿಸ್ತು ಅಂತ ಹುಡುಗರು ಅನ್ಕೊಳ್ಬೇಕು. ಮದ್ವೆ ಆಗಿರುವಂತ ಹೆಣ್ಣಾಗಿದ್ರೆ ನೀವು ಸಂಸಾರಸ್ತ್ರ ಮನೆ ಹೆಂಗ್ಸು ಅಂತ ಹೇಳಿ ಕೈ ಮುಗಿಬೇಕು. ಆ ರೀತಿಯಲ್ಲಿ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೇಕು. ಮಾಡರ್ನ್ ಆಗಿ ಬಟ್ಟೆ ಹಾಕೊಂಡ್ರು ಸಹ ನಾವು ನಮ್ಮತನದಲ್ಲಿ ನಾವಿರ್ಬೇಕು. ನಮ್ಮ ನಿಜವಾದ ಸೌಂದರ್ಯ ಅಂದ್ರೆ ನಮ್ಮ ಆಂತರಿಕ ಸೌಂದರ್ಯ. ಆಲ್ರೆಡಿ ನಾನು ಹೇಳಿದ್ದೇನೆ. ಅದು ನಿಜವಾದ ಸೌಂದರ್ಯ. ಇದು ನಮ್ಮ ಇನ್ನರ್ ವರ್ಕ್ ಮಾಡೋದ್ರಿಂದ ಬರುತ್ತೆ. ನಮ್ಮ ಆಂತರಿಕ ಸೌಂದರ್ಯವನ್ನ ನಾವು ಎಷ್ಟು ಹೆಚ್ಚು ಮಾಡ್ಕೊಳ್ತೀವಿ, ಅದು ನಮ್ಮ ಓರಾದಲ್ಲಿ ಕಾಣಿಸೋದಕ್ಕೆ ಶುರು ಆಗತ್ತೆ. ನ್ಯಾಚುರಲ್ ಅಟ್ರಾಕ್ಷನ್ ಅನ್ನೋದು ನಮ್ಮ ದೇಹ ಸೌಂದರ್ಯದಲ್ಲೂ ಕಾಮನ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಡ್ರೆಸ್ ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು ಅಂದ್ರೆ ಸಿಂಪಲ್ ಮೇಕಪ್ ಮಾಡ್ಕೊಳ್ಳಿ. ನ್ಯಾಚುರಲ್ ಪ್ರಾಡಕ್ಟ್ಸ್‌ನ ಯೂಸ್ ಮಾಡಿ.
ಸ್ಕಿನ್ ಕೇರ್‌ಗೋಸ್ಕರ ಒಳ್ಳೆ ಕ್ರೀಮನ್ನ ಯೂಸ್ ಮಾಡಿ. ಲೈಟಾಗಿ ಪೌಡರ್ ಹಾಕಿ, ಐಬ್ರೋ ನೀಟಾಗಿ ಸಿಂಪಲ್ ಆಗಿ ನೀಟಾಗಿ ತಿದ್ದಿ. ಎಲ್ಲ ಕೂಡ ನ್ಯಾಚುರಲ್ ಅನ್ಬೇಕು. ಆ ರೀತಿಯಲ್ಲಿ ಮೇಕಪ್ ಇರ್ಬೇಕು. ಲೈಟಾಗಿ ಕಾಜಲ್ ಹಾಕಿ. ಡೈಲಿ ಯೂಸ್‌ಗೆ ಆದಷ್ಟು ಕಾಜಲ್ ಕಡಿಮೆ ಹಾಕಿ, ಹಾಕೋ ಅಭ್ಯಾಸ ಇದ್ರೆ ಲೈಟಾಗಿ ಹಾಕಿ. ಅದೇ ಟ್ರೆಡಿಷನಲಿ ನೀವು ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಐಬ್ರೋ ಇದು ಕಾಜಲ್ ಸ್ವಲ್ಪ ಥಿಕ್ಕಾಗಿ ಹಾಕಿ. ಅದೆಲ್ಲ ಸ್ಪೆಷಲ್ ಎಫೆಕ್ಟ್ ಅನ್ನೋದು ಕೊಡುತ್ತೆ. ಮತ್ತೆ ನಿಮ್ಮ ಸೌಂದರ್ಯವನ್ನು ಇನ್ನೂ ಹೆಚ್ಚು ಮಾಡುತ್ತೆ. ಕಣ್ಣಿನ ಸೌಂದರ್ಯ ಹೆಣ್ಣಿಗೆ ತುಂಬಾ ಮುಖ್ಯ. ಆದ್ರಿಂದ ಕಾಜಲ್ಲು ಆದಷ್ಟು ಕಡಿಮೆ ಬಳಸಿ ಸ್ಪೆಷಲ್ ಅಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಕಣ್ಣಿನ ಅಲಂಕಾರನ ಮಾಡ್ಕೊಳ್ಳಿ. ಲಿಪ್‌ಸ್ಟಿಕ್‌ನ ಆದಷ್ಟು ಲೈಟ್ ಕಲರ್ ಲಿಪ್‌ಸ್ಟಿಕ್ಸ್ ಯೂಸ್ ಮಾಡಿ, ಲಿಪ್ ಬಾಲ್ಮ್‌ಗಳನ್ನ ಯೂಸ್ ಮಾಡಿ. ತುಂಬಾ ಸಿಂಪಲ್ ಮೇಕಪ್ ನ್ಯಾಚುರಲಿ ಇರ್ಲಿ. ತುಂಬಾ ಬ್ರೈಟ್ ಕಲರ್ಸ್‌ನೆಲ್ಲ ಯೂಸ್ ಮಾಡಬೇಡಿ ಲಿಪ್‌ಸ್ಟಿಕ್ಕಲ್ಲಿ. ನ್ಯಾಚುರಲ್ ಸಿಂಪಲ್ ಮೇಕಪ್ ಮಾಡಿ. ಅದು ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್. ಸಿಂಪಲ್ ಆಗಿ ಎಷ್ಟು ಇರ್ತೀರೋ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರ. ಅದ್ರಲ್ಲಿ ನಾವು ನಮ್ಮತನವನ್ನ ತೋರಿಸ್ಬೇಕು. ನಾವು ಈ ಭಾರತದ ಹೆಣ್ಣು, ಈ ಮಣ್ಣಿನ ಹೆಣ್ಣು ಅನ್ನುವಂಥದ್ದು ಅದ್ರಲ್ಲಿ ಕಾಣಿಸುತ್ತೆ. ಸಿಂಪ್ಲಿಸಿಟಿಗೆ ನ್ಯಾಚುರಲಿ ಎಲ್ಲರೂ ಕೂಡ ಅಟ್ರಾಕ್ಟ್ ಆಗ್ತಾರೆ. ಸೊ, ಹೆಣ್ಣು ಮಕ್ಕಳ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಅನ್ನೋದು ಹಾಗಿರ್ಬೇಕು. ಗಂಡಸರು ಕೂಡ ನೀವು ಕೂಡ ನಿಮ್ಮ ಒಂದು ಅಕೇಶನ್‌ಗೆ ತಕ್ಕ ಹಾಗೆ ನೀಟಾಗಿ ಡ್ರೆಸ್ ಆಗಿ. ಯಾಕೆಂದ್ರೆ ನನ್ನ ಹುಡುಗಿ, ನನ್ನ ಗಂಡ್ ನನ್ನ ಹೆಂಡತಿ ಅಂದವಾಗಿ ಕಾಣಿಸ್ಬೇಕು ಅಂತ ನೀವ್ ಹೇಗ್ ಅನ್ಕೊಳ್ತೀರೋ ಹಾಗೆ, ನನ್ನ ಹುಡುಗ, ನನ್ನ ಗಂಡ ಅಂದವಾಗಿ ಕಾಣಿಸ್ಬೇಕು ಅಂತ ನಿಮ್ ಹುಡುಗಿ, ಹೆಂಡತಿ ಕೂಡ ಅದನ್ನೇ ಆಶಿಸ್ತಾರೆ. ಆದ್ರಿಂದ ಎಲ್ಲರೂ ನೀಟಾಗಿ, ಕ್ಲೀನಾಗಿ ರೆಡಿಯಾಗಿ. ಸೊ ದೇಹ ಸೌಂದರ್ಯವೇ ಎಲ್ಲ ಅಲ್ಲ. ಆಂತರಿಕ ಸೌಂದರ್ಯ ಅನ್ನೋದು ಮನುಷ್ಯನಿಗೆ ತುಂಬಾ ಮುಖ್ಯ. ನಾವೊಂದು ಬ್ಯೂಟಿಫುಲ್ ಸೋಲ್ ಆಗ್ಬೇಕಾಗಿರೋದು ತುಂಬಾ ಮುಖ್ಯ. ಆದರೆ ದೇಹ ಸೌಂದರ್ಯಕ್ಕೂ ಕೂಡ ಪ್ರಾಮುಖ್ಯತೆ ಇದೆ. ಇದು ಒನ್ ಆಫ್ ದ ಬ್ಯೂಟಿ. ಒಂದು ಇದು ಕೂಡ ಒಂದು ರೀತಿಯ ಸೌಂದರ್ಯ. ದೇಹ ಸೌಂದರ್ಯನೇ ಎಲ್ಲ ಅಲ್ಲ. ಆದರೆ ದೇಹ ಸೌಂದರ್ಯಕ್ಕೂ ಕೂಡ ಅದರದೇ ಆದಂತ ಪ್ರಾಮುಖ್ಯತೆ ಇದೆ. ದಾಂಪತ್ಯದಲ್ಲಿ ಗಂಡ ಹೆಂಡತಿ ಸಂಬಂಧ ಯಾವಾಗ್ಲೂ ಕೂಡ ಅಟ್ರಾಕ್ಟ್ ಆಗಿರೋದಕ್ಕೆ, ಅವರಿಬ್ಬರ ಸಂಬಂಧ ಎಷ್ಟೇ ವಯಸ್ಸಾದ್ರೂ ಆ ಚಾರ್ಮ್ ಇರೋದಕ್ಕೆ, ಆ ಹೊಸತನ ಇರೋದಕ್ಕೆ ದೇಹ ಸೌಂದರ್ಯ ಅನ್ನೋದು ತುಂಬಾನೇ ಮುಖ್ಯ ಪಾತ್ರ ವಹಿಸುತ್ತೆ. ಇದೇ ನಿಜವಾದ ಸೌಂದರ್ಯ ಅಂದ್ರೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಂಜೆ 7 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಅಂಡ್ ಲವ್ ಯು ಆಲ್.